ಅರೆ, ನನ್ನ ಹಸ್ಬೆಂಡ್ ಬಂದು ಸಮೋಸ ಮಾಡಿಕೊಡು ಅಂದ್ರಲ್ಲ, ಏನಕ್ಕಿರ್ಬೋದು? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕ್ಲೌಡ್ ಕಿಚನ್ ಬ್ಲಾಗಿಂಗ್. ನಾನು ಇವಾಗ ನನ್ನ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 14 ಡೇಸ್ ಆಗಿದೆ. ಸೊ ಈ ಒಂದು 14 ಡೇಸ್ ಜರ್ನಿ ಈಸಿ ಅಂತೂ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಆರ್ಡರ್ ಅಂತೂ ಬರ್ತಾನೇ ಇರಲಿಲ್ಲ. ಅದಕ್ಕೆ ಅಂತ ನಾನಂತೂ ಸುಮ್ಮನೆ ಕೂತಿರಲಿಲ್ಲ. ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಎಲ್ಲರಿಗೂ ನನ್ನ ಕ್ಲೌಡ್ ಕಿಚನ್ ಬಗ್ಗೆ ನಾನು ಹೇಳಿದೆ. ಎಸ್ಪೆಷಲಿ ನನ್ನ ಅಕ್ಕಪಕ್ಕದ ಮನೆಯವ್ರಿಗೂ ನಾನು ಮಾಡಿರುವಂಥ ಅಡುಗೆ ಎಲ್ಲ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀಯಾ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಸೊ ಅದೇ ರೀತಿ ನಾನು ಸಮೋಸ ಮಾಡಿಕೊಟ್ಟಿದ್ದೆ. ಅವ್ರು ತುಂಬ ಇಷ್ಟಪಟ್ಬಿಟ್ಟು ಬರ್ಡೇಗೆ ಆರ್ಡರ್ ಕೂಡ ಕೊಟ್ಟಿದ್ದು. ಸೊ ಆ ಆರ್ಡರ್ನ ನಾನು ಸಕ್ಸಸ್ಫುಲಿ ಡೆಲಿವರಿ ಕೂಡ ಕೊಟ್ಟಿದ್ದೀನಿ. ಅವರು ಫುಡ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಖುಷಿ ಆಯಿತು. ಇಷ್ಟೆಲ್ಲ ಆದಮೇಲೂ ನನಗೆ ಔಟ್ಸೈಡಿಂದ ಡೆಲಿವರಿ ಬರ್ತಾ ಇರಲಿಲ್ಲ. ನಾನು ಯೋಚನೆ ಮಾಡ್ತಾಯಿದ್ದೆ ಇನ್ನೇನಾದರೂ ಮಾಡ್ಬೋದಾ. ಸೊ ಆವಾಗ ನನಗೆ ಐಡಿಯಾ ಬಂದಿದ್ದೆ ಪಾಂಫ್ಲೆಟ್. ಸೊ ಇದನ್ನೆಲ್ಲ ಆದಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದರೆ ಜನರಿಗೆ ತಲುಪುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹೋದೆ ಶಾಪಿಗೆ, ಮಾಡಿಸ್ಕೊಂಡು ಬಂದೆ, ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಆರ್ಡರ್ಸ್ಗಳು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಔಟ್ಸೈಡಿಂದ ಬರ್ತಾ ಇದೆ ಅಂತ ಸ್ವಲ್ಪ ಬ್ಯುಸಿನೂ ಆಗಿದ್ದು. ಸೊ ನನ್ನ ಹಸ್ಬೆಂಡ್ ಜೀವನ್ ಅವ್ರು ಹೇಳಿದ್ದು ವೆಜ್ ಸಮೋಸ ಮಾಡ್ಕೊಡೋಕೆ ಹೇಳಿದರು. ಅವ್ರ ಫ್ರೆಂಡು ಪ್ಯೂರ್ ವೆಜಿಟೇರಿಯನ್ನು. ಅದಕ್ಕೆ ಎಲ್ಲ ನನಗೆ ಪ್ಯೂರಾಗೆ ಮಾಡಬೇಕು ಅಂತ ನನಗೆ ಆಲ್ರೆಡಿ ಗೊತ್ತಿತ್ತದು. ಯಾರೇ ಆಗಲಿ, ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ, ನಾವು ವೆಜಿಟೇರಿಯನ್ ಅಂದಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡಲಿಕ್ಕಾಗೋದಿಲ್ಲ, ಸಪ್ರೇಟಾಗಿ ಎಲ್ಲ ಮಾಡ್ತೀನಿ. ಸೊ ಅದನ್ನೇ ಈ ವಿಡಿಯೋದಲ್ಲೂ ನಾನು ಮಾಡಿದ್ದೀನಿ. ಅವರಿಗೆ ಡೆಲಿವರಿ ಕೂಡ ಕೊಟ್ಟಿದ್ದೀವಿ. ಅವ್ರು ಕೂಡ ಅದನ್ನು ಟೇಸ್ಟ್ ಮಾಡಿಬಿಟ್ಟು ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ರೆಸ್ಟೋರೆಂಟಲ್ಲಿ ಒಮ್ಮೆ ಆದರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿ